ಅಗಲಿದ್ದಾರೆ ಇವತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಭಾಳ ದಿನದಿಂದ ಆರೋಗ್ಯ ಸ್ವಲ್ಪ ಏರುಪೇರಾಗಿತ್ತು. ಗುರು ಮತ್ತು ಕುಟುಂಬ ಎರಡೂ ಕೂಡ. ಸೊ ಒಂದು ದೊಡ್ಡ ರಾಜ್ಯದ ಒಂದು ಆಸ್ತಿಯಾಗಿತ್ತು. ಅವರ ಬದುಕು, ಅವರ ಇತಿಹಾಸ ಈಗ ನಾನು ವರ್ಣನೆ ಮಾಡೋಕ್ಕಿಂತ ಮುಂದಕ್ಕೆ ಯಾವ ರೀತಿ ಕೆಲವು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ನಾನು ಮಾತಾಡಿದೆ, ಮನೆಯಲ್ಲಿ ಎಲ್ಲರಿಗೂ ಮಾತಾಡಿದೆ. ನಾನು ಶ್ರೀಮತಿ ಕೃಷ್ಣ ಅವ್ರಿಗೆ, ನನ್ನ ಮಗಳಿಗೆ, ನನ್ನ ಅಳಿಯಂಗೆಲ್ಲ ಮಾತಾಡಿದೆ. ಸೊ ನಮ್ಮದು ಖಂಡಿತ ಒಳ್ಳೆ ಅವರ ಬದುಕಿಗೆ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ. ಅದರದ್ದೇನು ಅನುಮಾನ ಏನಿಲ್ಲ. ಅದು ನೀವೇ ಮಾಧ್ಯಮ ಎಲ್ಲ ಕೂಡ ತಾವೆಲ್ಲ ನೋಡಿದ್ದೀರಿ. ಅವರ ಏನು ಒಂದು ಅವಕಾಶ ಭಗವಂತ ಅವ್ರಿಗೆ 62ರಲ್ಲಿ ಶಾಸಕರಾಗಿದ್ದವರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದರು, ಸೆಂಟ್ರಲಲ್ಲಿ ಮಿನಿಸ್ಟ್ರು ಕೂಡ ಆಗಿದ್ದರು, 2 ಬಾರಿ ಗವರ್ನರ್ ಕೂಡ ಆಗಿದ್ದರು, ಸ್ಪೀಕರ್ ಕೂಡ ಆಗಿದ್ದರು, ಮುಖ್ಯಮಂತ್ರಿ ಕೂಡ ಆಗಿದ್ದರು. ಸೊ ಎಲ್ಲ ಸ್ಥಾನಗಳ ಅಲಂಕರಿಸಿ ರಾಜ್ಯದಲ್ಲಿ ಇವತ್ತು ಮೆಟ್ರೋ, ಬಿಸಿ ಊಟ, ಶ್ರೀಶಕ್ತಿ, ITBT ಒಂದೇ ಅಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟು, ನಾನೇ ಆಗ UD ಮಿನಿಸ್ಟರ್ ಇದ್ದೆ. ಇಂಥ ಇವತ್ತು ಈ ರಾಜ್ಯದಲ್ಲಿ ಆರ್ಥಿಕವಾದಂಥ ದೊಡ್ಡ ಶಕ್ತಿ ತುಂಬಿದೆ ಅಂತಂದರೆ ಈ ಥರ್ಡ್ಸ್ನ, ಲಿಕ್ಕರ್ನ ಬ್ಯಾನ್ ಮಾಡಿ ಒಂದು ಕಟುವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಈ ರಾಜ್ಯಕ್ಕೆ ಆರ್ಥಿಕವಾದಂಥ ಒಂದು ಶಕ್ತಿ ಬರಲಿಕ್ಕೆ ಅವ್ರ ಕಾರಣ. ಸೊ ನಾನು ಅವರ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡೋ ಜೊತೆಗೆ ಬೇಕಾದಷ್ಟು ನಾವೆಲ್ಲ ಕಲ್ತಿದ್ದೇವೆ. ಜೊತೆಗೆ ನನ್ನ ಮಗಳನ್ನು ಕೂಡ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದೇವೆ. ಸೊ ಇದೊಂದು ಇಡೀ ರಾಜ್ಯಕ್ಕಾಗಿರೋಂಥ ಒಂದು ದೊಡ್ಡ ಅನ್ಯಾಯ. ಅಂದರೆ ಭಗವಂತ ಅವ್ರಿಗೆಲ್ಲ ಥರದ ಅವಕಾಶ ಕೊಟ್ಟಿದ್ದಾನೆ. ಇಂಥ ನಾಯಕರನ್ನ ಕಳ್ಕೊಂಡಿದ್ದೀವಿ. ಬಹುತೇಕ ನಾಳೆ ಬೆಳಗ್ಗೆ ಮದ್ದೂರಿನಲ್ಲಿ ಅಂತಿಮ ಸಂಸ್ಕಾರ ಮಾಡಬೇಕು ಅನ್ನೋದು ಜಸ್ಟ್ ನಮ್ಮ ಕುಟುಂಬದ ತೀರ್ಮಾನ. ಇದು ಮಿಕ್ಕಿದಕ್ಕೆ ಹೊರಡ್ತಾ ಇದ್ದೀನಿ, ಫ್ಲೈಟಲ್ಲಿ ಹೊರಡ್ತಾ ಇದ್ದೀನಿ. ಅದೇ ಈಗ ಬಂದು ಚೀಫ್ ಮಿನಿಸ್ಟರ್ಗೆ ಎಬ್ಬರಿಸ್ಬಿಟ್ಟು ವಿಚಾರ ತಿಳಿಸ್ದೆ. ನಾನು ಅಸೆಂಬ್ಲಿಲಿ ಪಾಲ್ಗೊಳ್ಳೋಕ್ಕಾಗಲ್ಲ, ಇನ್ನು ಆರ್ಬಿಟ್ರಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಿ ಬಂದು ಏನೋ ಒಂದು ಗೌರವ ಸಲ್ಲಿಸಬೇಕು, ಅದನ್ನು ಮಾಡೋಕ್ಕೆ ಇವತ್ತಾಗಲ್ಲ. ನಾನು ಕೂಡಲೇ ಹೊರಡಬೇಕಾಗಿದೆ. ಹೊರಟು ಆಮೇಲೆ ಮುಂದಕ್ಕೆ ಏನು ಬೆಂಗಳೂರಲ್ಲಿ ನಾನು ಮಾತಾಡ್ತೀನಿ. ಪರಿಪೂರ್ಣವಾಗಿ ಸಾಹೇಬ್ರ ಜೊತೆ ಯಾವಾಗ ಮಾತನಾಡಿದ್ರಿ ಅನಾರೋಗ್ಯ ತುತ್ತಾದಾಗ? ಇಲ್ಲ, ನಾನು ಮಾತಾಡಿದೆ. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಮನೆಗೆ ಹೋಗಿದ್ದೆ, ಮನೇಲೂ ಕೂಡ ಎಲ್ಲ ಮಾತಾಡಿದೆ. ಅವರು ಅನೇಕ ಕೆಲವರ ವಿಚಾರಗಳನ್ನೆಲ್ಲ ಮಕ್ಕಳಿಗೆಲ್ಲ ತಿಳಿಸಿದ್ದಾರೆ. ಇದಿಷ್ಟು DCM DK ಶಿವಕುಮಾರ್ ಅವರು ಮತ್ತು ಅವರೀಗ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮುಂದಿನ ಕಾರ್ಯಗಳು ಏನಾಗಬೇಕು ಅನ್ನೋದರ ಕುರಿತಾಗಿ ಖುದ್ದು ಅವರೇ ಪರಿಶೀಲನೆ ಮಾಡಿ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಕೆಲಸಗಳು ಮಾಡಬೇಕಾಗಿರೋದ್ರಿಂದ ಅವರು ತೆರಳ್ತಾ ಇದ್ದಾರೆ. ಇವತ್ತಿನ ಶ್ರದ್ಧಾಂಜಲಿಯಲ್ಲೂ ಕೂಡ ನಾನು ಭಾಗಿಯಾಗಲಿಕ್ಕೆ ಆಗ್ತಾ ಇಲ್ಲ, ಬೆಂಗಳೂರಿಗೆ ತೆರಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೂ ಮಾಹಿತಿಯನ್ನು ತಿಳಿಸಿ ಈಗ ಹೊರಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾಮನ್ ಸತ್ಯ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ತಾನೇ DCM DK ಶಿವಕುಮಾರ್ ಮಾತಾಡಿದ್ರು. DK ಶಿವಕುಮಾರ್ ಅವರಿಗೆ ರಾಜಕೀಯ ಗುರು SM ಕೃಷ್ಣ ಅವರು ಬಹಳ ದೊಡ್ಡ ಆಘಾತ ಆಗಿದೆ, ಈ ಕೂಡಲೇ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ ಅನ್ನೋ ಮಾತನ್ನ DK ಶಿವಕುಮಾರ್ ಹೇಳಿದ್ರು. ಬೆಂಗಳೂರಿನತ್ತ DCM DK ಶಿವಕುಮಾರ್ ಪ್ರಯಾಣ ಬೆಳೆಸಿದ್ದಾರೆ. SM ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ DK ಶಿವಕುಮಾರ್. ಒಂದ್ ಕಡೆ ರಾಜಕೀಯ ಗುರು, ಬಹಳ ಆಪ್ತರಾಗಿದ್ರು SM ಕೃಷ್ಣ ಅವರ ಜೊತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ತಮ್ಮ ಮನದಾಳದ ನೋವನ್ನ ಹಂಚಿಕೊಂಡು ಈಗ ಬೆಂಗಳೂರಿಗೆ ಹೊರಡ್ತೀನಿ ಅಂತ ಹೇಳಿದ್ರು. SM ಕೃಷ್ಣ ಅವರು ಈಗ ಬೆಂಗಳೂರಿನ ಕಡೆ ಪ್ರಯಾಣ ಬೆಳೆಸಿದ್ದಾರೆ. DK ಶಿವಕುಮಾರ್ ಅವರು SM ಕೃಷ್ಣ ಅವರ ನಿವಾಸದತ್ತ ಈಗ ಪ್ರಯಾಣ ಬೆಳೆಸಿದ್ದಾರೆ. ಒಂದು ಕಡೆ ರಾಜಕೀಯ ಗುರು, ಇನ್ನೊಂದು ಕಡೆ ಕುಟುಂಬ ಕೂಡ ಹೌದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.